ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಶೋಧನೆಗಳಲ್ಲಿ ಹಾದು ಹೋಗ್ತಿದ್ದೀರಾ? ಏನು ಮಾಡೋಣ, ಪ್ರತಿದಿನ ಬರೀ ಒಂದಲ್ಲ ಒಂದು ಶೋಧನೆಗಳು ನಮ್ಗೆ ಎದುರಾಗ್ತಾನೇ ಇದೆ. ಶೋಧನೆಗಳು ಇಲ್ಲದೆ ದಿನವೇ ಇಲ್ವೇನೋ ಅಂತ ನೆನೆಸ್ತೀನಿ ನಾನು ಕೆಲವು ಸಾರಿ ಅಂತ ಆಲೋಚಿಸ್ತಾರೆ ಕೆಲವರು. ಪ್ರಿಯರೇ, ಯಾವುದೋ ಒಂದು ಶೋಧನೆಯಲ್ಲಿ ಹಾದು ಹೋಗ್ತಿದ್ದೀರಾ? ಯಾವುದೋ ಒಂದು ಶೋಧನೆಗಳು ನಿಮಗೆ ಎದುರಾಗ್ತಿದೆಯಾ? ಅನೇಕರು ಹೀಗೆ ನೆನೆಸ್ತಾರೆ, ಒಳ್ಳೆ ದಿನ ಅನ್ನೋದು ನನಗಿಲ್ಲವೇ, ಪ್ರತಿದಿನವೂ ಒಂದಲ್ಲ ಒಂದು ಶೋಧನೆಯನ್ನು ನಾನು ಅನುಭವಿಸ್ತಾನೆ ಇರ್ತೀನಲ್ಲ, ಒಂದಲ್ಲ ಒಂದು ಶೋಧನೆ ನನಗೆ ಎದುರಾಗ್ತದಲ್ಲ ಎಂಬುದಾಗಿ ಅನೇಕರು ಯೋಚಿಸ್ತಾರೆ. ಶೋಧನೆಗಳು ಯಾಕೆ ನಮಗೆ ಬರ್ತದೆ? ಶೋಧನೆಗಳು ಬರುವಾಗ ಎಲ್ಲವೂ ಕೆಟ್ಟದಕ್ಕೆ ಬರ್ತದೆ ಎಂಬುದಾಗಿ ನಾವು ಆಲೋಚಿಸಬಾರ್ದು ಪ್ರಿಯರೇ. ನಮಗೆ ಶೋಧನೆಗಳು ಬರೋದು ನಮ್ಮ ಒಳ್ಳೆಯದಕ್ಕಾಗಿ. ಹೇಗೆ ಅಂತೀರಾ? ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದೆಂದು ಎಣಿಸಿರಿ. ನೋಡಿದ್ರ ಪ್ರೇರೆ, ದೇವರ ವಾಕ್ಯ ಹೇಳ್ತದೆ, ಯಾಕೋಬನು ಹೀಗೆ ಹೇಳ್ತಿದ್ದಾನೆ, ಪ್ರೇರೆ, ನೀವು ನಾನಾ ವಿಧವಾದಂಥ ಕಷ್ಟಗಳಲ್ಲಿ ಹೋರಾಟಗಳಲ್ಲಿ ಹಾದು ಹೋಗುವಾಗ, ನೀವು ಪರಿಶೋಧಿಸಲ್ಪಡುವಾಗ, ನಿಮ್ಮ ನಂಬಿಕೆಗೆ ಪರೀಕ್ಷೆ ಆಗ್ತದೆ ಅಂತೇಳಿ ಪರೀಕ್ಷೆ ಆಗ್ತಿದೆ ಎಂಬುದಾಗಿ ನಿಮಗೆ ಕಂಡು ಬಂದಾಗ ನೀವು ಸೋತು ಹೋಗಬೇಡ್ರಿ. ಯಾಕೆಂದರೆ ಅದು ಆನಂದಕರವಾದದ್ದು ಎಂಬುದಾಗಿ ತಿಳ್ಕೊಳ್ರಿ. ಯಾಕಂದರೆ ನಿಮ್ಮ ನಂಬಿಕೆಗೆ ಪರೀಕ್ಷೆ ಆಗುವುದು ನಿಜ ಎಂಬುದಾಗಿ ಹೇಳ್ತಿದ್ದಾನೆ. ಹೌದು ಪ್ರಿಯರೇ, ನಮ್ಮ ನಂಬಿಕೆಗಳು ಪರೀಕ್ಷಿಸಲ್ಪಡ್ತದೆ, ನಮ್ಮ ಭಕ್ತಿಗಳು ಪರೀಕ್ಷಿಸಲ್ಪಡ್ತದೆ. ಆ ಪರೀಕ್ಷೆಯಲ್ಲಿ ನಾವು ಪಾಸಾದಾಗಲೇ ತಾನೇ ನಾವು ದೇವರಿಂದ ವರಗಳನ್ನು, ದೇವರಿಂದ ಆಶೀರ್ವಾದಗಳನ್ನು, ದೇವರಿಂದ ಅದ್ಭುತ ಕಾರ್ಯಗಳನ್ನ ಕಾಣೋಕ್ಕೆ ಸಾಧ್ಯ. ನಾವಿಟ್ಟಿರುವಂಥ ವಿಶ್ವಾಸ ಕಷ್ಟಗಳು ಬರುವಾಗ ಅದು ದೇವರ ಮೇಲಿರುವಂಥ ಭಕ್ತಿ, ನಂಬಿಕೆ ಕಮ್ಮಿ ಆಯಿತು ಅನ್ನೋದಾದರೆ ಅದು ಕಪಟವಾದ ನಂಬಿಕೆ ಎಂಬುದಾಗಿ ಎಣಿಸಲ್ಪಡ್ತದೆ. ನಿಜವಾದಂಥ ನಂಬಿಕೆ ಹೇಗಿರ್ತದೆ ಅಂದರೆ, ಒಬ್ಬ ಮನುಷ್ಯನಿಗೆ ಏನೇ ಕಷ್ಟ, ಸಮಸ್ಯೆ, ಹೋರಾಟಗಳು ಬರಲಿ, ಎಂಥ ಶೋಧನೆಗಳ ಮಧ್ಯದಲ್ಲಿ ಹಾದು ಹೋಗಲಿ, ಯಾವುದೇ ನಿಂದೆ ಅವಮಾನಗಳಲ್ಲಿ ಮನುಷ್ಯನ ಹಾದು ಹೋಗಲಿ, ತಾನು ನಂಬಿದ ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟು ಬಿಡದೆ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಹೋರಾಟ ಮಾಡ್ತಾನಂತೆ. ಇದು ನಿಜವಾದ ಭಕ್ತನಲ್ಲಿರುವಂಥ ವಿಶ್ವಾಸ. ಆದ್ದರಿಂದ ನಮ್ಮೊಳಗಡೆ ಇರುವಂಥ ವಿಶ್ವಾಸವು ನಿಜವಾದ ವಿಶ್ವಾಸವೋ ಅಥವಾ ಕಪಟವಾದ ವಿಶ್ವಾಸವೋ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನಮ್ಮ ನಂಬಿಕೆಗಳಿಗೆ ಪರಿಶೋಧನೆಗಳಾಗ್ತದಂತೆ. ನಮ್ಮ ನಂಬಿಕೆಗಳಿಗೆ ಆಗುವ ಪರಿಶೋಧನೆಗಳು ನಾನಾ ವಿಧವಾಗಿ, ಒಂದೇ ವಿಧವಾಗಲ್ಲ. ಆರೋಗ್ಯ ವಿಷಯದಲ್ಲಿ ಬರ್ತದೆ, ಕುಟುಂಬ ವಿಷಯದಲ್ಲಿ ಬರ್ತದೆ, ಹಣದ ವಿಷಯದಲ್ಲಿ ಬರ್ತದೆ, ಮಕ್ಕಳ ವಿಷಯದಲ್ಲಿ ಬರ್ಬೋದು, ಕೆಲಸ ಮಾಡೋದ್ರಲ್ಲಿ ಬರ್ಬೋದು, ಅಥವಾ ಆತ್ಮಿಕ ಕ್ಷೇತ್ರದಲ್ಲಿ ಬರ್ಬೋದು, ಸಭೆಗಳಲ್ಲಿ ಬರ್ಬೋದು. ನೋಡಿ, ಎಲ್ಲ ವಿಧದಲ್ಲೂ ಪರೀಕ್ಷಿಸಲ್ಪಡ್ತೀವಿ. ನಮಗೆ ಪರೀಕ್ಷೆಗಳು ಎದುರಾಗ್ತದೆ. ಆಗ ಕರ್ತನ ಮೇಲಿರೋ ನಮ್ಮ ವಿಶ್ವಾಸವನ್ನು ನಾವು ಬಿಟ್ಟು ಬಿಡದೆ ಆ ನಂಬಿಕೆಯನ್ನು ಕಾಪಾಡಿಕೊಂಡು ಬರುವಂಥ ಪ್ರತಿ ಹೋರಾಟಗಳು, ಬರುವಂಥ ಪ್ರತಿ ಶೋಧನೆಗಳನ್ನ ನಂಬಿಕೆಯಿಂದ ನಾವು ಜಯಿಸಿ ನಮಗೆ ಕೊಡಲ್ಪಟ್ಟಂಥ ಕರ್ತನ ನಂಬಿಕೆಯನ್ನು ಕಾಪಾಡಿಕೊಂಡು ನಾವು ಮುಂದೆ ಸಾಗಬೇಕು. ಅದಕ್ಕೆ ಅಪೊಸ್ತಲನಾದ ಪೌಲ ಹೇಳೋದು, ನಾನು ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೀನಿ, ನನ್ನ ವಿಶ್ವಾಸವನ್ನು ನಾನು ಕಾಪಾಡಿಕೊಂಡಿದ್ದೀನಿ ಅಂತ ಹೇಳ್ತಾನೆ. ಈ ಶೋಧನೆಗಳು, ಪರೀಕ್ಷೆಗಳು ಬರುವಾಗ ಅನೇಕರು ನಂಬಿಕೆಯನ್ನು ಬಿಟ್ಟು ಬಿಡ್ತಾರೆ. ಕರ್ತನ ಮೇಲಿರೋ ನಂಬಿಕೆಯಿಂದ ಹಿಂಜರಿದು ಹೋಗ್ಬಿಡ್ತಾರೆ. ಮತ್ತೆ ಅವರ ಹಳೆ ಸ್ಥಿತಿಗೆ ಹೋಗ್ಬಿಡ್ತಾರೆ. ಮತ್ತೆ ಅವರು ಪಾಪದ ಮಾರ್ಗಕ್ಕೆ ಹೋಗ್ಬಿಡ್ತಾರೆ. ಇನ್ನು ಕೆಲವು ಜನಗಳು ದೇವರನ್ನು ಬಿಟ್ಟು, ಸಭೆಯನ್ನು ಬಿಟ್ಟು ಅವರ ಹಳೆಯ ಜೀವಿತಕ್ಕೆ ಹೋಗಿ ಹಳೆ ವ್ಯಕ್ತಿಗಿಂತಲೂ ಕೆಟ್ಟದಾದ ವ್ಯಕ್ತಿಯಾಗಿ ಜೀವಿಸೋದಕ್ಕೆ ಇಷ್ಟಪಡ್ತಾರೆ. ನೋಡಿ, ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ ನಾವು ಸೋತು ಹೋಗ್ತಿದ್ದೀವಿ, ನಾವು ನಂಬಿಕೆಯನ್ನು ಬಿಟ್ಟು ಬಿಡ್ತಿದ್ದೀವಿ ಅಂತಂದರೆ ಅದು ನಿಜವಾದ ನಂಬಿಕೆ ಅಲ್ಲ ಪ್ರಿಯರೇ. ಆದ್ದರಿಂದ ನಮ್ಮ ನಂಬಿಕೆಗಳಿಗೆ ಪರೀಕ್ಷಿಸಲ್ಪಡ್ತದೆ. ನಮ್ಮ ನಂಬಿಕೆ ಶುದ್ಧವಾದದ್ದೋ ಇಲ್ಲವೋ ಎಂಬುದಾಗಿ ಅದಕ್ಕೆ ನಾನಾ ವಿಧವಾದ ಶೋಧನೆಗಳು ಬರುವಾಗ ನಾವು ನಂಬಿಕೆಯನ್ನು ಕಳ್ಕೊಳ್ಳದೆ ದೃಢವಾದ ನಂಬಿಕೆ ಉಳ್ಳವರಾಗಿ ನಾವು ಕರ್ತನಲ್ಲಿ ಕಾಣಿಸಿಕೊಳ್ಳಬೇಕು ಪ್ರಿಯರೇ. ಅಬ್ರಹಾಮನು ದೇವರನ್ನು ನಂಬಿದ, ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಡ್ತು ಎಂಬುದಾಗಿ ವಾಕ್ಯ ಹೇಳ್ತದೆ. ಅಬ್ರಹಾಮನಿಗೂ ಅವನ ನಂಬಿಕೆಗೂ ಕೂಡ ಸ್ವಾಮಿ ಏನು ಮಾಡಿದ್ರು? ಪರೀಕ್ಷೆನ ತಂದರು.
ಒಂದು ಪರೀಕ್ಷೆನ ಏರ್ಪಡಿಸಿದ್ರು. ತನ್ನ ಒಬ್ಬನೇ ಮಗನನ್ನ ಬಲಿಯಾಗಿ ಅರ್ಪಿಸಬೇಕೆಂಬುದಾಗಿ ದೇವರು ಹೇಳುವಾಗ ಆ ನಂಬಿಕೆಯನ್ನು ಕಾಪಾಡಿಕೊಂಡ. ತನ್ನ ಮಗನಿಗಿಂತ ದೇವರು ಹೆಚ್ಚಿನವನು ಎಂಬುದಾಗಿ ತನ್ನ ನಂಬಿಕೆಯನ್ನು ದೇವರ ಮೇಲೆ ಇಟ್ಟಿದ್ದನ್ನು ಎಂದಿಗೂ ಆತನು ಕಳ್ಕೊಳ್ಳಿಲ್ಲ, ಕಡಿಮೆ ಮಾಡಿಕೊಳ್ಳಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ನಮ್ಮ ನಂಬಿಕೆಗಾಗುವ ಪರೀಕ್ಷೆಗಳಿಗೆ ನಾವೇಗೆ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ತಿದ್ದೀವಿ? ನಾವು ನಂಬಿಕೆಯನ್ನು ಬಿಟ್ಟು ಬಿಡ್ತಿದ್ದೀವ? ನಂಬಿಕೆಯಲ್ಲಿ ಸೋತು ಹೋಗ್ತಿದ್ದೀವ? ಪ್ರಾರ್ಥನೆ ಮಾಡದೆ ಹಿಂಜರಿದು ಹೋಗ್ತಿದ್ದೀವ? ಕರ್ತನನ್ನು ಬಿಟ್ಟು ಲೌಕಿಕವಾದ ಮಾರ್ಗದಲ್ಲಿದ್ದೀವ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಪ್ರೇರೆ. ಹೇಗಿದೆ ನಿಮ್ಮ ವಿಶ್ವಾಸ? ನಿಮ್ಮ ವಿಶ್ವಾಸಗಳು ಕಷ್ಟ, ಸಮಸ್ಯೆ, ಹೋರಾಟಗಳು, ಕೆಟ್ಟ ಸುದ್ದಿಗಳು ಕೇಳುವಾಗ ನೀವು ನಂಬಿಕೆಯನ್ನು ಕಳ್ಕೊಳ್ಳೋರಾಗಿದ್ದರೆ ಅದು ನಿಜವಾದ ನಂಬಿಕೆ ಸ್ಥಿತಿ ಅಲ್ಲ. ಆದ್ದರಿಂದ ಕರ್ತನ ಭಕ್ತರು ಯಾವುದಕ್ಕೂ ಭಯಪಡದೆ ಕರ್ತನ ಮೇಲಿಟ್ಟಂಥ ನಂಬಿಕೆಯನ್ನು ಎಲ್ಲ ಹೋರಾಟದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ಕಾಪಾಡಿಕೊಳ್ಳಬೇಕು. ಇದು ನಿಜವಾದ ವಿಶ್ವಾಸ. ಆದ್ದರಿಂದ ನಾನಾ ರೀತಿಯ ಪರಿಸ್ಥಿತಿಯಲ್ಲಿ ನಾನಾ ರೀತಿಯಾದ ಶೋಧನೆ ನೀವು ಹಾದು ಹೋಗ್ತಿದ್ದೀರಾ, ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ. ಶ್ರೇಷ್ಠವಾದ ಹೋರಾಟ ಮಾಡಿ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಪ್ರಿಯರೇ. ಕರ್ತನು ಇವೆಲ್ಲವುಗಳ ಮಧ್ಯದಲ್ಲಿ ನಿಮಗೆ ನಿಶ್ಚಯವಾಗಿ ಜಯವನ್ನು ಕೊಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮ ನಂಬಿಕೆಗೆ ಆಗುವ ಪ್ರತಿಯೊಂದು ಶೋಧನೆಗಳಲ್ಲಿ ಕರ್ತನೆ ಬಿದ್ದು ಹೋಗದಂತೆ ಧೈರ್ಯವಾಗಿ ನಿಂತುಕೊಂಡು ಅದನ್ನು ಎದುರಿಸುವಂಥ ಬಲವನ್ನು, ಕೃಪೆಯನ್ನು ನೀವು ಕೊಡುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಈ ಕಷ್ಟದಲ್ಲಿ ಹಾದು ಹೋಗ್ತಿದ್ದಾರೋ, ಯಾರೆಲ್ಲ ವಿಶ್ವಾಸನ ಕಳ್ಕೊಳ್ತಿದ್ದಾರೋ ಅವ್ರ ವಿಶ್ವಾಸಗಳನ್ನ ಬಲಪಡಿಸು, ಸ್ಥಿರಪಡಿಸು. ಕರ್ತನೆ, ಶೋಧನೆಗಳು ಎದುರಾಗುವಾಗ ವಿಶ್ವಾಸನ ಬಿಟ್ಟು ಬಿಡದೆ ವಿಶ್ವಾಸದ ವೀರರಾಗಿ ನಿಂತುಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್.